ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ನಿಮಗೆ ಒಂದು ಚೈನ್ ರೋಡು ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಈ ಮರದವರೆಗೂ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು ನೋಡಿ. ಅದೇನು ಹೋಗ್ತಿದೆ ಅದು ಕಾಲುವೆ ರೋಡ್. ಅದು ಆ ಕಾಲುವೆ ರೋಡ್ಗೆ ಮತ್ತು ಈ ಕಡೆ ಎರಡೂ ಕಡೆ ಈ ರೋಡು ಬರುವಂಥ ಜಾಗನೇ ಈ 1.5 ಎಕರೆ ಜಾಗ. ಈ 1.5 ಎಕರೆ ಜಾಗದಲ್ಲಿ ನಿಮಗೆ 60 ತೆಂಗಿನ ಸಸಿಗಳು ಹಾಕಿದ್ದಾರೆ. 4 ಲೈನ್ ಇದೆ. 1 2 3 4 ಲೈನ್ ಸಸಿಗಳು ಹಾಕಿದ್ದಾರೆ. ಒಂದರಲ್ಲಿ ನಿಮ್ಗೆ 15ಕ್ಕಿಂತ ಜಾಸ್ತಿ ಒಂದು ಸಾಲಲ್ಲಿ ತೆಂಗಿನ ಮರಗಳು ಬರುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಸಸಿಗಳು ನೋಡಿ. ಕೆಲವಷ್ಟೇ ಮಾತ್ರ ದೊಡ್ಡವಾಗಿದೆ, ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕ ಸಸಿಗಳು. ಮತ್ತು ನಿಮಗೆ ದೊಡ್ಡ ಕಾಲುವೆ ಪಕ್ಕದ ಜಾಗನೇ ಈ ಜಾಗ. ಇದು ಕೂಡ ನಿಮಗೆ ಈಸ್ಟು ಮತ್ತು ವೆಸ್ಟ್ ಎರಡೂ ಕಡೆಗೆ ರೋಡ್ ಬರುತ್ತೆ. ಈ ಜಾಗ ಬಂದು ಊರ ಪಕ್ಕದ್ದೇ ಜಾಗ. ಊರಿಂದ ಬರೀ ನಿಮಗೆ ಅರ್ಧ ಕಿಲೋಮೀಟರ್ ಐತೆ. ಯಾಕೆಂದರೆ ಕಾಲುವೆ ಇರೋದ್ರಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ. ಕಾಲುವೆ ಇಲ್ಲ ಅಂದಿದ್ರೆ ಇನ್ನೂ ಒಂದು 300 ಅಡಿ 250 ಅಡಿಗೆ ನಿಮಗೆ ಊರು ಸಿಗೋದು. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ 3 ಕಿಲೋಮೀಟರ್ ಆಗುತ್ತೆ. ಮಂಡಿಕಿಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 95 ಕಿಲೋಮೀಟರ್ ಆಗುತ್ತೆ. ಮತ್ತು ಇಲ್ಲಿ ಯಾರು ಬೋರ್ ಹಾಕ್ಸ್ಕೊಡಲ್ಲ. ಯಾಕೆ ಅಂತಂದರೆ ಕಾಲುವೆಯಿಂದನೇ ಒಂದು ಪೈಪ್ನ ಹಾಕ್ಕೊಂಡು ಅಲ್ಲಿಂದ ನೀರು ತಗೋತಾರೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ನಿಮ್ಗೆ ಇಲ್ಲಿ ದೊಡ್ಡ ಕಾಲುವೆ ಇದೆ ನೋಡಿ. ಅದೇ ಊರು ನೋಡಿ, ಅದೇ ಊರು ಪಕ್ಕದ ಜಾಗ. ಇದು ಎರಡೂ ಕಡೆ ರೋಡ್ ಬರುತ್ತೆ. ಇದಕ್ಕೆ ಆ ಸೌಂಡ್ ಬಂದು ನಿಮಗೆ ಹೊಳೆಯಿಂದ ನೀರು ತಗೋತಾರದು ಮೋಟ್ರು. ಇದು ಬಂದು ಕೆಂಪು ಭೂಮಿ. ಬಂದು ನಿಮಗೆ ಸ್ಕ್ವೇರ್ ಆಗಿ ಬರುತ್ತೆ ಈ 1.5 ಎಕರೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 1.5 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ನೋಡಿ ಎಷ್ಟು ದೊಡ್ಡ ಕಾಲುವೆ ಇದು ನೋಡಿ. ದೊಡ್ಡ ಕಾಲುವೆ ಇದು. ಊರು ನೋಡಿ, ನಾನು ಹೇಳಿದ್ನಲ್ಲ 300 ಅಡಿ ಆಗುತ್ತೆ ಕಾಲುವೆ ಇಲ್ಲದೆ ಇದ್ರೆ. ಬಟ್ ಕಾಲುವೆ ಇರೋದ್ರಿಂದ ನಿಮ್ಗೆ ಒಂದು 500 ಅಡಿ ಆಗುತ್ತೆ ನೋಡಿ. ಊರು ಪಕ್ಕದ ಜಾಗ ಇದು ನೋಡಿ. ಅಕ್ಕಪಕ್ಕ ಎಲ್ಲ ಊರಿದೆ. ದೊಡ್ಡ ಕಾಲುವೆ ಇದು. ನಿಮಗೆ ಇದು ಏನಿದೆ ಅದು 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇಲ್ಲಿಂದ ಅಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲಿಂದ ನೀವು ಬರ್ಬೋದು. ಅಲ್ಲಿಂದ ಬಂದರೆ ನಿಮ್ಗೆ ಅರ್ಧ ಕಿಲೋಮೀಟರ್ ಆಗುತ್ತೆ. ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಊರು ಪಕ್ಕದೇ ಜಾಗ. ಮತ್ತು ಆ ಕಡೆ ಎಲ್ಲ ನಿಮಗೆ ಮನೆಗಳೆಲ್ಲ ಇದೆ, ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ ಊರವರು. ನೋಡಿ ಎಷ್ಟು ಚೆನ್ನಾಗಿದೆ ಕಾಲುವೆ. ದೊಡ್ಡ ಕಾಲುವೆ ಇದು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದು ಬಂದು ನಿಮ್ಮ ಮೋಟ್ರು ಪೈಪ್ ಇದು ಮೋಟ್ರದ್ದು ವಿದ್ಯುತ್ ಕಂಬಗಳು. ಆ ಕಡೆ ನಿಮಗೆ ಮಾಮೂಲಿ ನಿರಂತರ ಜ್ಯೋತಿ ಬರುತ್ತಲ್ಲ ಮನೆಯದು, ಅದು ಕೂಡ ಅಲ್ಲಿದೆ ವಿದ್ಯುತ್ ಕಂಬ. ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾರೆಲ್ಲ 1.5 ಎಕರೆ ಜಾಗ ನೋಡ್ತಾ ಇದ್ದೀರಾ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಮಗೆ ನೋಡಿ ಪ್ಯೂರ್ ಕೆಂಪು ಮಣ್ಣು, ಸ್ಕ್ವೇರ್ ಆಗಿದೆ ಜಾಗ ನೋಡಿ. ಅಲ್ಲಿಂದ ಆ ಬದದಿಂದ ಹಿಡ್ದು ಈ ಬದದವರೆಗೂ ಫುಲ್ ಸ್ಕ್ವೇರ್ ಆಗಿ. ಅಲ್ಲೂ ರಸ್ತೆ ಇದೆ, ಈ ಕಡೆನೂ ನಿಮಗೆ ರಸ್ತೆ ಬರುತ್ತೆ. ಈ ಜಾಗ ಬಂದು ನಿಮಗೆ ರೋಡ್ ಫೇಸ್ನು 150 ಅಡಿಗಿಂತ ಜಾಸ್ತಿ ಬರುತ್ತೆ ನೋಡಿ. ಅಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ 150 ಅಡಿ ಬರುತ್ತೆ ರೋಡ್ ಫೇಸ್ ನೋಡಿ. ಎಷ್ಟು ದೊಡ್ಡದು. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ರೋಡ್ ಬರುತ್ತೆ.